ಆದಿ ಜಾಸ್ಮಿನ್ ಇಬ್ರು ಒಂದೇ ತಂದೆ ಮಕ್ಕಳು. ಅವರೇನೆ ಶಶಾಂಕ್. ಸಪೋರ್ಟ್ ಮಾಡಿದ್ರೆ ಈಗ ಇರೋಬ್ಳು ತಂಗಿ ಅವ್ಳ ಜೀವನ ಹಾಳು ಮಾಡ್ತಾ ಇದ್ದಾನೆ. ಈಗಲೂ ಸಪೋರ್ಟ್ ಮಾಡ್ತಿರೋದ್ರೆ ತಾಳ್ಮೆ ತಂದ್ಕೊಳ್ಳೋ. ಏನ್ರಿ ತಾಳ್ಮೆ? ಆದಿ ಅದೇ ಮಾತಾಡೋದಿ ನೋಡು ಮಗನ ಎಲ್ಲಿ ನೋಡಲಿ. ಅದೇ ಮಾತಾಡೋ, ಅದೇ ಮಾತಾಡೋದಿ. ಮುಟ್ಬೇಡಿ ಅವ್ರನ್ನ ನೀವು. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಕನಸಿನ ಬಾಗಿಲು ತೆರೆದಿಡು ಜೀವ. ತಂದೆ ತಾಯಿಯಾಗಿ ನಾವೇ ಇನ್ನೂ ಪಕ್ವ ಆಗಿಲ್ಲ. ಸಹಚರಿ ನಮ್ಮ ನಡುವೆ ತಾರತಮ್ಯ ಇದೆ ಅಂತ ಅನಿಸ್ತಾ ಇದೆ. ದಿನಚರಿ ಮಕ್ಕಳಲ್ಲಿ ಇರಬಾರ್ದು ಅಂತ ಬಯಸೋ ತಪ್ಪಲ್ವಾ? ಕೋಲ್ಮಿಂಚಿಗೆ ಮನಸ್ಸಲ್ಲಿ ಏನೋ ಒಂಥರ ಭಯ ಆಗ್ತಿದೆ. ಜೊತೆ ಕಳ್ಕೊತೀನೇನೋ ಅಂತ. ಯಾರನ್ನ? ಮನಸ್ಸಿಗೆ ತುಂಬಾ ಹತ್ರ ಆದವ್ರನ್ನ. ಗುಡಿಸಿದ ಕೋಣೆಯಲ್ಲಿ ಬಿಸಿಲಿನ ಕೋಲಿದೆ, ಕನ್ನಡಿ ಕೂಡ ನನ್ನ ಪರಿಚಯ ಕೇಳಿದೆ, ಕನಸಿನ ಕಾಡಿಗೂ ಹೃದಯದ. ಹೋಗು, ಎಲ್ಲಾದ್ರೂ ಹೊರಟೋಗು. ಇನ್ಮೇಲೆ ಜಾಸ್ಮಿನ್ನ ತಿರುಗಿ ನೋಡಬೇಡ. ಇಷ್ಟು ದೊಡ್ಡ ನಾಟಕ ಮಾಡೋ ಅಗತ್ಯ ಇರಲಿಲ್ಲ. ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಹುಲಿ ಬೇಟೆಗೆ ದೊಡ್ಡ ಬಲೆನೇ ಎಣಿಬೇಕು. ಇನ್ಯಾರೂ ಯಾವತ್ತೂ ನಿನ್ನ ಹತ್ರ ಸುಳಿಯೋದಿಲ್ಲ. ನಿನ್ನ ಚಾಪ್ಟರ್ ಕ್ಲೋಸ್. ಓವರ್ ಚಕ್ರೈ, ಓವರ್. ನೋಡಿ
ಇವ್ರಿಗೊಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಬಿಡಿ. ಓಕೆ? ಅದೇಗಿದ್ದಾನೆ? ತಲೆ ಬಲಭಾಗಕ್ಕೆ ಪೆಟ್ಬಿದ್ದು ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಪ್ರಾಬ್ಲಮ್ ಆಗಿದೆ. ಅವರಿನ್ನೂ ಕೋಮಾದಲ್ಲಿದ್ದಾರೆ. ಕೋಮಾ ಅಂದರೆ ಪ್ರಜ್ಞೆನೇ ಬರಲ್ವಾ ಡಾಕ್ಟರ್? 2 ವಾರ, 2 ತಿಂಗಳು, 2 ವರ್ಷ ಎಷ್ಟಾದರೂ ಆಗ್ಬೋದಲ್ವಾ? ಸ್ವಲ್ಪ ಸಮಾಧಾನವಾಗಿರಿ. ಪರೀಕ್ಷೆ ಮಾಡಿರೋ ನಾನು ಹೇಳಬೇಕು, ಎಲ್ಲ ನೀವೇ ಹೇಳ್ತೀರೋ? ಸಾರಿ ಸರ್, ನೀವೇ ಹೇಳಿ. ಸದ್ಯಕ್ಕೇನು ಹೇಳೋಕ್ಕಾಗಲ್ಲ. ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಿದ್ಮೇಲೆ ಮುಂದಿನ ನಿರ್ಧಾರ. ಪ್ರಜ್ಞೆ ಬರುವವರೆಗೂ ಕಾಯಬೇಕು. ಪ್ರಜ್ಞೆನೇ ಬರದೆ ಹೋದ್ರೆ? ನೀವು ಯಾರ್ರೀ? ಏನಾಗಬೇಕು ಪೇಷಂಟಿಗೆ? ಯಾಕೆ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಹೇಳ್ತಾ ಇಲ್ವಾ ಪ್ರಜ್ಞೆ ಬರೋ ತನಕ ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ? ಸ್ವಲ್ಪ ಸಮಾಧಾನವಾಗಿರೋದು ಕಲ್ತ್ಕೊಳ್ಳಿ. ಹೇಗೆ ತಳ್ಬಿಟ್ರಲ್ವ ಆದಿತ್ಯನ? ಹಳೆ ಕೋಪನೆಲ್ಲ ಈ ರೀತಿ ತೀರಿಸ್ಕೊಂಡ್ರು ಅಂತ ಅನ್ಸತ್ತೆ. ಯೋಚನೆ ಮಾಡಬೇಡಿ ಅಮ್ಮ. ಯಾರಿರಲಿ ಬಿಡಲಿ, ಯಾವಾಗಲೂ ನಿಮ್ಮ ಜೊತೆ ನಾನು ಇರ್ತೀನಿ. ಒಂದು ನಿಮಿಷ ಬಂದೆ. ಹೇಳ್ದೆ ನಿಮಗೆ ಅಲ್ಲಿಗೆ ಹೋಗಬೇಡಿ ಅಂತ. ಅದು ಬರೀ ಮದುವೆ ಅಲ್ಲ, ಲೆಕ್ಕಾಚಾರದ ಆಟ. ಕೇಳಲಿಲ್ಲ ನೋಡಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ನಾನೇನು ಬೇಕು ಅಂತ ಮಾಡಲಿಲ್ಲ ಕಣ. ಈಗ ಅದನ್ನ ಯಾರು ಕೇಳ್ತಾರೆ? ಇದರಿಂದ ಬರೋ ರಿಸಲ್ಟು ನಿಮ್ಮನ್ನ ತೊಂದರೆಗೆ ಸಿಕ್ಕಾಕ್ಸುತ್ತೆ. ಅದಕ್ಕಿಂತ ಪ್ರಾಣ ಹೋದ್ರೆ ತಲೆಗೆ ಪೆಟ್ಟು ಬಿದ್ದಿದೆ ಅಂತಾರೆ, ಕೋಮಲ್ಲಿದ್ದಾನೆ ಅಂತಾರೆ. ಏನಾದರೂ ಆಗ್ಬೋದಲ್ವಾ? ಅದಕ್ಕೇನು ಆಗಲ್ಲ. ಅವನಿಗೇನು ಆಗದೆ ಇದ್ರು, ಅದರಿಂದ ಬದುಕ್ ಬಂದ್ರು ಸುಮ್ಮನೆ ಕೂರೋನಲ್ಲ ಆದಿತ್ಯ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ನೀವು ಕೊಲೆಗೆ ಪ್ರಯತ್ನ ಪಟ್ಟಿದ್ದೀರಂತ ಕಂಪ್ಲೇಂಟ್ ಕೊಡ್ತಾನೆ. ವಿನಾಕಾರಣ ತೊಂದರೆಗೆ ಸಿಕ್ಕಾಕೊಳ್ತೀರಾ? ನೋಡೋ, ಪರಿಸ್ಥಿತಿ ಎಷ್ಟೇ ವಿಕೋಪಕ್ಕೆ ಹೋದ್ರು ಆರತಿ ಅವರು ನನ್ನನ್ನು ಬಿಟ್ಕೊಡಲ್ಲ. ನನ್ನ ಪರವಾಗಿ ನಿಲ್ತಾರೆ. ಕೋಪ ಆದಿತ್ಯಂಗೆ ಏನೂ ಆಗಲ್ಲ. ಅಕಸ್ಮಾತ್ ಏನಾದರೂ ಆದರೆ ಇವರಿನ್ ಏನು ಇವತ್ತಿಷ್ಟೊಂದು ಖುಷಿಯಾಗಿದೆಯಾ? ಇಲ್ಲಿ ನೋಡಮ್ಮ. ರಂಜಿತ್ ನನಗೆ ಅಣ್ಣ ಇರ್ಬೋದು, ಆದರೆ ನನ್ನ ಕೈ ಹಿಡಿಯೋನ್ಗಿಂತ ಅವನೇನು ದೊಡ್ಡವನಲ್ಲ ಅತ್ತೆ. ನನ್ನ ಜೊತೆಲಿ ಹುಟ್ಟಿದ ಅಷ್ಟೇ. ಹಾಗಂತ ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕೋ ಪ್ರಯತ್ನ ಮಾಡ್ಬೋದು ಅವನು. ಅವ್ರ ಜೊತೆ ಸೇರ್ಬಿಟ್ಟ. ಅವ್ರ ಜೊತೆ ಅಂದರೆ ಸೂರ್ಯ ಅಂಕಲ್ ಜೊತೆ. ಅದೇನು ಕಂಡ್ರೆ ಸೂರ್ಯ ಅವ್ರಿಗೆ ಆಗ್ತಿರ್ಲಿಲ್ಲ. ನಿಮ್ಮ ಪ್ರೀತಿ
ಆದಿಗಿಂತ ಆರ್ಯನ್ಗೆ ಸಿಗ್ಬೇಕು ಅನ್ನೋದು ಸೂರ್ಯ ಅವ್ರ ಆಸೆ. ಆದ್ರೆ ಅದು ಯಾವತ್ತೂ ಸಾಧ್ಯ ಆಗಿರ್ಲಿಲ್ಲ. ಅದಕ್ಕೆ ಆ ದಿನ ದೂರ ಮಾಡ್ಬಿಟ್ರೆ ಅಂತ ಬೇಕು ಅಂತ ರಂಜಿತ್ನ ಮದ್ವೆ ಮನೆಗೆ ಕರ್ಕೊಂಡು ಬಂದು ಆದಿ ಕೋಪ ಬರೋ ಹಾಗೆ ಮಾಡಿ ಜಗಳ ಬಿಡಿಸೋ ನೆಪದಲ್ಲಿ ಆ ದಿನ ತಳ್ಳಿ ಇವತ್ತು ಈ ಸ್ಥಿತಿಗೆ ತಂದಿದಾರತ್ತೆ. ಇದೆಲ್ಲ ಮೊದಲೇ ಪ್ಲಾನ್ ಆಗಿತ್ತು. ಸಾಕ್ಷಿನ ಆದಿನೇ ಕೊಂದಿದ್ದು ಅನ್ನೋ ದ್ವೇಷ ರಂಜಿತ್ಗಿತ್ತು. ನಿಮ್ಮ ಪ್ರೀತಿ ಆರ್ಯನ್ಗೆ ಸಿಗ್ತಿಲ್ವಲ್ಲ ಅನ್ನೋ ದ್ವೇಷ ಸೂರ್ಯ ಅವ್ರಿಗಿತ್ತು. ಅವರಿಬ್ರು ಸೇರಿ ಮಾಡಿರೋ ಮಾಸ್ಟರ್ ಪ್ಲಾನ್ ಇದು. ಒಂದೇ ಒಂದು ಮಾತತ್ತೆ, ನಾನು ಈ ಥರ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೂರ್ಯ ಅವರು ನಿಮಗೆ ಯಜಮಾನ್ರು, ಆದಿ ನಿಮಗೆ ಮಗ. ಇವರಿಬ್ಬರನ್ನು ನಿಭಾಯಿಸೋ ಕರ್ತವ್ಯ ನಿಮ್ಮದು. ಆದರೆ ನನಗೆ ಆದಿ ಮಾತ್ರ ಸಂಬಂಧ. ನಾಳೆ ದಿನ ಮದುವೆ ಆಗಿ ನಾನು ನಿಮ್ಮ ಮನೇಲಿ ಇರಬೇಕಾದೋಳತ್ತೆ. ಆ ಮನೇಲಿ ನನ್ನ ಗಂಡನ ಪ್ರಾಣಕ್ಕೆ ಕುತ್ತು ತರೋರಿದ್ದಾರೆ ಅಂದರೆ ಅಲ್ಲಿರೋಕ್ಕೆ ಹೇಗೆ ಸಾಧ್ಯ ಹೇಳಿ? ತಾಯಿ ಮಗನ ದೂರ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಗಂಡನ್ನ ಉಳಿಸ್ಕೊಳ್ಳೋ ಆಲೋಚನೆ ಅಷ್ಟೇ ನಂದು. ಸೂರ್ಯ ಅವರು ಹುಡ್ಕೊಂಡು ಬರ್ಬೋದು. ಔದಾರ್ಯ ತೋರಿಸ್ಬಿಡ್ಬೇಡಿ. ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀವಿ ನಾನು ಆದಿ ಅವರಿಂದ. ಇದೆಲ್ಲದರಿಂದ ಮುಕ್ತಿ ಸಿಗೋದಕ್ಕೆ ಅನ್ಸತ್ತೆ ದೇವ್ರು ಈ ದಾರಿ ತೋರಿಸಿದಾನೆ. ಅವರನ್ನ ಕ್ಷಮಿಸಿ ನಮ್ಮನ್ನ ಉರಿಯೋ ಬೆಂಕಿಗೆ ತಳ್ಬೇಡಿ ಅತ್ತೆ. ಸ್ವಾತಿ ಆರ್ಯನ್ ತಿರಸ್ಕಾರ, ಸೂರ್ಯ ಮಾವನ್ ನಿರ್ಲಕ್ಷ್ಯ ಸಾಕಾಗಿ ಹೋಗಿದೆ ನಮ್ಗೆ. ಎಲ್ಲದರಿಂದ ನಮ್ಗೆ ಬಿಡುಗಡೆ ಕೊಡಿಸ್ಬೇಡಿ. ಭೈರವಿ ಇಲ್ಲದೆ ಇದ್ದಿದ್ರೆ ನಾವು ಇದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇಷ್ಟು ದಿವಸ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗನೇ ಚಕ್ರಿಯಾಗಿದ್ದುಕೊಂಡು ನಾನು ಮಾಡಿದ್ದ ತಂತ್ರಗಳನ್ನೆಲ್ಲ ಹಾಳು ಮಾಡಿ ಆ ಸೂರ್ಯ ಆರ್ತಿ ದಂಪತಿಗಳನ್ನ ಕಾಪಾಡ್ತಿದ್ದ ಅನ್ನೋದನ್ನ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಎಂಥ ಕ್ರಿಮಿನಲ್ ಐಡಿಯಾ ಅವನು. ಎಷ್ಟೇ ಆದರೂ ರಂಜಿತ್ತು ನಿಮ್ಮ ಮಗ ಅಲ್ವಾ? ಕ್ರಿಮಿನಲ್ ಬುದ್ಧಿ ಇಲ್ಲದೆ ಇರುತ್ತಾ ಹೇಳಿ? ಹೆಜ್ಜೆ ಹೆಜ್ಜೆಗೂ ನಾನು ನಿಮ್ಮನ್ನ ಎಚ್ಚರಿಸ್ತಾನೆ ಇದ್ದೆ, ನಮ್ಮ ಐಡಿಯಾಗಳೆಲ್ಲ ಫ್ಲಾಪ್ ಆಗುತ್ತೆ, ಹುಷಾರಾಗಿರಿ ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ಈಗಲಾದ್ರೂ ನನ್ನ ಮಾತು ಸತ್ಯ ಅಂತ ನಂಬಿಕೆ ಬಂತಾ ನಿಮಗೆ? ಹೌದು ಅರ್ಪಿತಾ, ನಿನ್ನ ಮಾತನ್ನು ಅವತ್ತು ನಾನು ತಿರಸ್ಕಾರ ಮಾಡದೇ ಇದ್ದಿದ್ರೆ ಭೈರವಿ ಬರೋವರೆಗೂ ಕಾಯೋ ಅಗತ್ಯನೇ ಇರಲಿಲ್ಲ. ಇಷ್ಟೊತ್ತಿಗಾಗಲೇ ಸೂರ್ಯ ಆರ್ತಿನ ಬೇರೆ ಮಾಡ್ಬೋದಾಗಿತ್ತು, ನನ್ನ ಮಗಳಿಗೆ ಮೋಸ ಮಾಡಿದ ಆದಿತ್ಯನ ಕೊಂದು ಬಿಡ್ಬೋದಾಗಿತ್ತು. ಈಗ ಅದಕ್ಕೆ ಕಾಲ ಕೂಡ ಬಂದಿದೆ. ಸೂರ್ಯ ಮತ್ತು ಆರ್ತಿನ ದೂರ ದೂರ ಮಾಡೋದಕ್ಕೆ ಇದು ಒಳ್ಳೆ ಸಮಯ. ರಂಜಿತ್ತು ಚಕ್ರಿ ಅಂತ ಹೇಳಿ ನಾಟಕ ಆಡಿರೋ ವಿಚಾರಣೆ ಮುಂದಿಟ್ಕೊಂಡು ಇನ್ಯಾವತ್ತೂ ಲೈಫಲ್ಲಿ ಆರ್ತಿ ರಂಜಿತ್ನ ನಂಬಬಾರ್ದು. ಆ ರೀತಿ ಮಾಡಬೇಕು ನಾವು. ಈಗಾಗಲೇ ಆದಿತ್ಯ ಆಸ್ಪತ್ರೆ ಸೇರಿದ್ದಾನೆ. ಅವನು ಆಸ್ಪತ್ರೆ ಸೇರೋದಕ್ಕೆ ರಂಜಿತ್ತು ಮತ್ತು ಸೂರ್ಯನೇ ಕಾರಣ ಅನ್ನೋದು ಆರ್ತಿ ಮನಸ್ಸಲ್ಲಿ ಉಳಿದ್ಬಿಟ್ಟಿರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಆರ್ತಿಗೆ ಸೂರ್ಯನ ಮೇಲೆ ಹಾಗೂ ರಂಜಿತ್ ಮೇಲೆ ಕೋಪ ಬರೋ ಹಾಗೆ ನಾವು ಮಾಡಬೇಕು. ಪ್ರತಿ ಕ್ಷಣನೂ ರಂಜಿತ್ತು ತಪ್ಪಿತಸ್ಥ ಅನ್ನೋದನ್ನ ಆರ್ತಿ ಮನಸ್ಸಲ್ಲಿ ಬಿಂಬಿಸ್ಬೇಕು. ಆಗ ಮಾತ್ರ ನಿಮ್ಮ ಮಗ ರಂಜಿತ್ನ ಕಣ್ಣು ತಪ್ಪಿಸಿ ಆರ್ತಿ ಮತ್ತು ಸೂರ್ಯನ ನಾವು ಬೇರೆ ಬೇರೆ ಮಾಡಬಹುದು. ಇಷ್ಟೊತ್ತಿಗಾಗಲೇ ನನ್ನ ಮಗಳು ನಿರೋಷ ಆ ಕೆಲಸ ಮಾಡಿರ್ತಾಳೆ. ಮಾಡದೆ ಹೋಗಿದ್ರೆ ಮಾಡೋದಕ್ಕೆ ಹೇಳ್ತೀನಿ. ನೀವು ಅಷ್ಟು ಮಾಡಿ, ಮಿಕ್ಕಿದ್ದನ್ನು ನನಗೂ ಭೈರವಿಗೂ ಬಿಡಿ.
ಹೇಳ್ತೀರಲ್ರಿ? ತಾಳ್ಮೆ ತಂದ್ಕೊಳ್ಳೋ. ಏನ್ರಿ ತಾಳ್ಮೆ? ಆದಿ ಆದಿ ಇನ್ನು ಬದುಕಿದ್ದಾನೆ. ಏನ್ ಹೇಳ್ತಿದ್ದೀರಿ? ಯಾಕೆ ಬೇಡವಾ? ನಿಧಾನಕ್ಕೆ ಮಾತಾಡಿಮ್ಮ. ನಿಮ್ಗೂ ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಅವನ್ನ ನೂಕಿತ್ತು. ಅವನ್ನ ತಡಿದೇ ಇದ್ದಿದ್ರೆ ರಂಜಿತ್ನ ಸಾಯಿಸ್ಬಿಡ್ತಿದ್ದ. ರಂಜಿತ್ನ ತಡಿ ಹೋದಾಗಿತ್ತಲ್ವಾ? ಆವೇಶದಲ್ಲಿ ಏನ್? ಯಾವ್ದ್ರ ಆವೇಶ? ಆದಿತ್ಯನ ಮುಗಿಸ್ಬೇಕು ಅಂತನಾ? ನಾನಾ? ನೀವು ಪ್ರೀತಿಸೋ ಪ್ರತಿಯೊಂದನ್ನು ಜೋಪಾನ ಮಾಡ್ತೀನಿ ನಾನು, ನಿಮಗೋಸ್ಕರ. ಜೋಪಾನವಾಗಿ ನಿಮ್ಮ ದಾರಿಂದ ನಮ್ಮನ್ನ ಕಿತ್ತು ಹಾಕ್ತೀರಾ. ತುಂಬಾ ನಾಜುಕು ನೀವು. ಇಷ್ಟು ವರ್ಷ ನನಗದು ಅರ್ಥ ಆಗಿರ್ಲಿಲ್ಲ. ಇದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನೀವು ಕೋಪದಲ್ಲಿದ್ದೀರಾ, ನಾನು ಗಾದಿ ನೋಡ್ತೀನಿ. ಬೇಡ. ಅಂದ್ರೆ ನಿಮ್ಮ ನೆರಳು ಅವನ ಮೇಲೆ ಸೋಗ್ತಿರೋ ಹಾಗೆ ನಾನು ನೋಡ್ಕೋಬೇಕು. ನನಗೂ ಮಗಾರಿ ಅವನು. ಮಾತಲ್ಲಷ್ಟೇ. ಅವನ್ ಹುಟ್ಟೋಕ್ ಮುಂಚೆ ಅವನ ತಂದೆ ಅದನ್ನು ನನ್ನ ಬಿಟ್ಟು ಹೋದ. ಅವನ ಪ್ರಪಂಚ ಕಾಲಿಟ್ಟ ಮೇಲೆ ಅವನ ತಂದೆ ತಾಯಿ ಎರಡೂ ಆಗಿ ನಾನು ಸಾಕಿ ಬೆಳೆಸಿದ್ದೀನಿ. ಇದೆಲ್ಲ ಹೇಗೆ ಅರ್ಥ ಬೇಕು ನಿಮ್ಗೆ? ಒಂದ್ ಹೆಣ್ಣು ಅಪ್ಪ ಆಗೋದು. ನಾನು ಸಾಕ್ಷಿಗೆ ತಾಯಿಯಾಗಿದ್ದೆ. ಅದೇ ವ್ಯತ್ಯಾಸ. ನೀವು ಬಂದ್ಮೇಲೂ ಅವನಿಗೆ ನಾನೇ ತಂದೆ ಆಗಿದ್ದೆ. ಅವನಿಗೆ ನನ್ನ ಮೇಲೆ ದ್ವೇಷ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ. ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೆ ಅಂತ. ಎರಡೂ ಒಂದೇ ಅಲ್ವಾ? ತುಂಬಾ ವ್ಯತ್ಯಾಸ ಇದೆ. ನೀವು ಅವನ್ನ ರಚ್ಚಿಗೆ ಬಿಸ್ತಾ ಇದ್ರಿ. ಇವತ್ತಾಯ್ತಲ್ಲ ಹಾಗಾಗ್ಲಿ ಅಂತ. ಅವ್ನು ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ಬೇಕು ಅಂತ. ಬಿಡಿ ಆರ್ತಿಯವ್ರೆ, ಈಗ ಮಾತೆಲ್ಲ ಬೇಡ. ಇನ್ಯಾವತ್ತಾದ್ರೂ ಮಾತಾಡೋಣ. ಅಂತ ಅವಕಾಶಗಳೇ ಇಲ್ಲ. ಅಂದ್ರೆ ಇವತ್ತೇ ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ, ನಮ್ಮ ಕಡೆ ಭೇಟಿ. ಅಮ್ಮ, ತಪ್ಪು ಮಾಡ್ತಾ ಇದ್ದೀರಾ ನೀವು. ನಿಮ್ಮಪ್ಪನಿಗೆ ನೀನು ಒತ್ತಾಸೆ. ನಿನಗೂ ಇದೇ ಬೇಕಾಗಿತ್ತಲ್ಲ. ಆದಿ ನನ್ನ ಜೊತೆ ನನ್ನಿಂದ ದೂರ ಆಗ್ತಾನೆ. ಸಮಾಧಾನ ಆಗ್ಬೋದು ನಿನಗೆ. ಇಡೀ ಪ್ರಕರಣದ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೀನು ಇವ್ರುಗಳ ಜೊತೆ ಸೇರಿದ್ಯಾ ಅಂತ. ನೀನು, ರಂಜಿತ್, ನಿಮ್ಮಪ್ಪ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ಆರ್ತಿಯವ್ರೆ, ಅದು ನಿಮ್ಮ ತಪ್ಪು ತಿಳುವಳಿಕೆ. 23 ವರ್ಷ ನನ್ನ ತಪ್ಪು ತಿಳುವಳಿಕೆಲೇ ಇದ್ದೆ. ಆದರೆ ಈಗಲ್ಲ. ಮಾತಾಡಿ ಏನು ಪ್ರಯೋಜನ ಇಲ್ಲ. ಆಸ್ಪತ್ರೆಯಲ್ಲಿ ಗಲಾಟೆ ಆಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಹೊರಟುಬಿಡಿ.